ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ನೀವೇನಾದರೂ ಕನ್ಯಾಕುಮಾರಿಗೆ ನಿಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೇನೆ. ಕನ್ಯಾಕುಮಾರಿಯಲ್ಲಿ ತಿರುವಳ್ಳುವವರ ಸ್ಮಾರಕ ಹಾಗೂ ವಿವೇಕಾನಂದರ ರಾಕ್ ಮೆಮೋರಿಯಲ್ ಅನ್ನ ನೋಡೋದಲ್ಲದೆ ನಿಮ್ಮ ಫ್ಯಾಮಿಲಿ ಜೊತೆ ಸುತ್ತಿ ನೋಡುವಂತಹ ತುಂಬಾನೇ ಪ್ಲೇಸಸ್ಗಳು ಇದಾವೆ ಈ ಕನ್ಯಾಕುಮಾರಿಯಲ್ಲಿ. ಉದಾಹರಣೆಗೆ ಡ್ಯಾಮ್, ಫಾಲ್ಸ್, ಬೋಟಿಂಗ್, ಬೀಚ್ ಹೀಗೆ ಕನ್ಯಾಕುಮಾರಿ ನಿಯರ್ ಬೈ ಇಲ್ಲಿ ತುಂಬಾನೇ ಸ್ಥಳಗಳಿದಾವೆ. ಅದೆಲ್ಲ ಸುತ್ತಿ ನೋಡಕ್ಕೆ ಎಷ್ಟು ಬಜೆಟ್ ಖರ್ಚಾಗುತ್ತೆ, ಹೇಗೆ ನೀವು ಕನ್ಯಾಕುಮಾರಿಯ ಬಜೆಟ್ ಫ್ಯಾಮಿಲಿ ಆಗಿ ರೀಚ್ ಆಗಬೇಕು, ಕನ್ಯಾಕುಮಾರಿ ಮತ್ತು ಕನ್ಯಾಕುಮಾರಿ ಸುತ್ತಮುತ್ತ ಇರುವಂತಹ ಟಾಪ್ 6 ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ, ಸಂಪೂರ್ಣವಾದ ಮಾಹಿತಿಯನ್ನ ಪಡೆಯಿರಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕನ್ಯಾಕುಮಾರಿಗೆ ನಿಮ್ಮ ಸ್ವಂತ ವಾಹನದಲ್ಲಿ ಬರಬಹುದು, ಟ್ರೈನ್ನಲ್ಲಿ ಬರ್ಬೋದು ಹಾಗೂ ಬಸ್ಸಿನಲ್ಲಿ ಕೂಡ ಬರ್ಬೋದು. ಆದ್ರೆ ತುಂಬಾ ಲಾಂಗ್ ಇಂದ ಬರುವವರಿಗೆ ನಾನು ಬಸ್ನಲ್ಲಿ ಬರೋಕೆ ಪ್ರಿಪೇರ್ ಮಾಡೋದಿಲ್ಲ. ಬಸ್ಸಿನಲ್ಲಿ ಬಂದ್ರೆ ತುಂಬಾನೇ ಟಯರ್ಡ್ ಆಗಿಬಿಡ್ತೀರಾ. ಟ್ರೈನ್ ಅಲ್ಲಿ ನಾನು ಪ್ರಿಪೇರ್ ಮಾಡ್ತೀನಿ. ಟ್ರೈನ್ ಆದ್ರೆ ಬಜೆಟ್ ಫ್ರೆಂಡ್ಲಿ ಆಗಿ ಇರುತ್ತೆ, ಹಾಗೆಯೇ ಈಸಿಯಾಗಿ ನೀವು ರೀಚ್ ಅನ್ನ ಆಗ್ಬೋದು. ಬೆಂಗಳೂರು ಟು ಕನ್ಯಾಕುಮಾರಿಗೆ KSR ಇಂದ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಎಂಬ ಟ್ರೈನ್ ಡೈಲಿ ಅವೈಲೇಬಲ್ ಇರುತ್ತೆ. ಪ್ರತಿದಿನ ರಾತ್ರಿ 8:10ಕ್ಕೆ ಬೆಂಗಳೂರಿಂದ ಕೇವಲ 495 ರೂಪಾಯಿಗೆ ಸ್ಲೀಪರ್ ಕೋಚ್ ಅಲ್ಲಿ ನೀವು ಬರ್ಬೋದು. ಹಾಗೆ SMVT ಇಂದ ಅದು ಕೂಡ ಡೈಲಿ ಟ್ರೈನ್ ಇರುತ್ತೆ ಸ್ನೇಹಿತರೆ. ಪ್ರತಿದಿನ ಸಾಯಂಕಾಲ 5:15ಕ್ಕೆ ಸ್ಲೀಪರ್ ಕೋಚ್ ಇರುತ್ತೆ. 390 ರೂಪಾಯಿ ಟಿಕೆಟ್ ಆಗುತ್ತೆ. ನೀವೇನಾದ್ರೂ ಒನ್ ಡೇ ಟ್ರಿಪ್ ಪ್ಲಾನ್ ಹಾಕಿದ್ದಾರೆ ಕನ್ಯಾಕುಮಾರಿಗೆ, SMVT ಇಂದ ಪ್ರತಿದಿನ ಸಾಯಂಕಾಲ ಹೊರಡುವ 5:15ಕ್ಕೆ ಹೊರಡುವ ಟ್ರೈನ್ ಅಲ್ಲಿ ಬರೋಕೆ ಟ್ರೈ ಮಾಡಿ. ಅದು ಬೆಳಗ್ಗೆ 7:20ರಿಂದ 7:15 ಒಳಗೆ ಕನ್ಯಾಕುಮಾರಿನ ರೀಚ್ ಆಗುತ್ತೆ. ಡೇ ಫುಲ್ ಟೈಮ್ ನಿಮ್ಗೆ ಸೇವ್ ಆಗುತ್ತೆ. ಇನ್ನು KSR ಇಂದ ರಾತ್ರಿ 8:10ಕ್ಕೆ ಹೊರಡುವ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ನಲ್ಲಿ ಬಂದ್ರೆ ಅದು ಮರುದಿನ ಮಧ್ಯಾಹ್ನ 2:50 ಇಲ್ಲ ಮಧ್ಯಾಹ್ನ 3 ಗಂಟೆಗೆ ಬಂದು ಕನ್ಯಾಕುಮಾರಿನ ರೀಚ್ ಆಗುತ್ತೆ. ಸೊ ನಿಮಗೆ ಹಾಫ್ ಡೇ ವೇಸ್ಟ್ ಆಗುತ್ತೆ. ಚಾಯ್ಸ್ ಈಸ್ ಯುವರ್ಸ್ ಫ್ರೆಂಡ್ಸ್. ಸ್ನೇಹಿತರೆ, ಕನ್ಯಾಕುಮಾರಿಯಲ್ಲಿ ನೀವು ಸ್ಟೇ ಮಾಡೋಕೆ ತುಂಬಾನೇ ಹೋಟೆಲ್ಸ್, ರೂಮ್ಸ್ ತುಂಬಾನೇ ಇದಾವೆ. ನಿಮ್ಮ ಬಜೆಟ್ಗೆ ತಕ್ಕಂತ ರೂಮ್ ಗಳನ್ನ ನೀವು ಮಾಡಬಹುದು. ರೂಮ್ಸ್ ರೇಟ್ ಬಂದು ಸ್ಟಾರ್ಟಿಂಗು 800ರಿಂದ ಹಿಡಿದು 4000ವರೆಗೂ AC, ನಾನ್ AC ರೂಮ್ಗಳು ದೊರೆಯುತ್ತವೆ. ನೀವೇನಾದ್ರೂ ಕನ್ಯಾಕುಮಾರಿಯಲ್ಲಿ ರೂಮ್ ಮಾಡಿ ನೀವೇನಾದ್ರೂ ಪ್ಲೇಸ್ ಗಳನ್ನ ಸುತ್ತಿ ನೋಡಕ್ಕೆ ಹೋಗೋದಾದ್ರೆ ರೂಮ್ ಅನ್ನ ಮಾಡಿ. ನೆಕ್ಸ್ಟ್ ಡೇ ಸನ್ ರೈಸ್ ಅನ್ನ ನೋಡಬಹುದು ಸ್ನೇಹಿತರೆ. ಸಪೋಸ್ ನೀವು ಒನ್ ಡೇ ಮಾತ್ರ ಕನ್ಯಾಕುಮಾರಿಯಲ್ಲಿ ಟ್ರಿಪ್ ಪ್ಲಾನ್ ಮಾಡಿದ್ದೀರಿ ಅಂದ್ರೆ ಅದಕ್ಕೂ ಒಂದು ಐಡಿಯಾ ಇದೆ. ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಕ್ಲಾಕ್ ರೂಮ್ ಅನ್ನ ಯೂಸ್ ಮಾಡಿಕೊಂಡು ಅಲ್ಲಿ ತಮ್ಮ ಲಗೇಜ್ ಗಳನ್ನ ಇಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಲಿಂದ ಕೂಡ ನೀವು ಟ್ರಿಪ್ ಅನ್ನ ಕಂಟಿನ್ಯೂ ಅನ್ನ ಮಾಡಬಹುದು. ಅಲ್ಲಲ್ಲಿ ತುಂಬಾನೇ ಫ್ರೆಶ್ ಅಪ್ ಆಗ್ಲಿಕ್ಕೆ ಟಾಯ್ಲೆಟ್ಸ್ ತುಂಬಾನೇ ಇದಾವೆ. ಡೋಂಟ್ ವರಿ, ತುಂಬಾನೇ ಯೂಸ್ಫುಲ್ ಆಗಿ ನೀವು ಯೂಸ್ ಅನ್ನ ಮಾಡಬಹುದು. ನೀವು ಡೇ 2, ಡೇ 3 ಆ ತರ ಏನಾದ್ರೂ ಪ್ಲಾನ್ ಮಾಡಿದ್ರೆ ನೀವು ಖಂಡಿತ ನಿಮ್ಮ ಒಂದು ಬಜೆಟ್ಗೆ ತಕ್ಕಂತೆ ರೂಮ್ ಗಳನ್ನ ಮಾಡಬಹುದು. ಕನ್ಯಾಕುಮಾರಿಯಲ್ಲಿ ತುಂಬಾನೇ ಹೋಟೆಲ್ಸ್ ರೂಮ್ಗಳು ಇದಾವೆ ಸ್ನೇಹಿತರೆ. ಕನ್ಯಾಕುಮಾರಿಯಲ್ಲಿ ಮುಖ್ಯವಾಗಿ ಡೇ 1 ಸ್ಟಾರ್ಟ್ ಆಗೋದೇ ಕನ್ಯಾಕುಮಾರಿಯ ಸನ್ರೈಸ್ ಪಾಯಿಂಟ್ ಇಂದ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೀವು ಇದಕ್ಕಿಂತ ಮುಂಚೆ ಬಂದು ರೂಮ್ ಅಲ್ಲಿ ಸ್ಟೇ ಮಾಡಿದ್ರು ಸರಿ, ಇಲ್ಲ ನೀವು ಅರ್ಲಿ ಮಾರ್ನಿಂಗ್ ಕನ್ಯಾಕುಮಾರಿ ರೀಚ್ ಆದ್ರೂ ಸರಿ, ನೀವು ನೇರವಾಗಿ ನೀವು ರೈಲ್ವೆ ಸ್ಟೇಷನ್ ಇಂದ ಆದ್ರೂ ಸರಿ, ನಿಮ್ಮ ರೂಮ್ ಇಂದ ಆದ್ರೂ ಸರಿ, 100-150 ರೂಪೀಸ್ ಕೊಟ್ರೆ ಆಟೋ ಡ್ರೈವರ್ ಕೊಟ್ರೆ ನೇರವಾಗಿ ನಿಮಗೆ ಸನ್ರೈಸ್ ಪಾಯಿಂಟ್ ಗೆ ಬಂದು ಕರ್ಕೊಂಡು ಬಿಡ್ತಾರೆ. ಇಲ್ಲಾಂದ್ರೆ ನೀವು ಇರುವ ರೂಮ್ ಇಂದ ಕೂಡ ನಡ್ಕೊಂಡು ಕೂಡ ನೀವು ಸನ್ರೈಸ್ ಪಾಯಿಂಟ್ ಅನ್ನ ತಲುಪಬಹುದು ಸ್ನೇಹಿತರೆ. ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೆ ಸೂರ್ಯ ಉದಯಿಸೋದನ್ನ ನೋಡೋಕೆ ತುಂಬಾನೇ ಸುಂದರವಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಒಂದೊಳ್ಳೆ ಅದ್ಭುತವಾದ ಅನುಭವವನ್ನ ಕೊಡುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಸನ್ರೈಸ್ ಪಾಯಿಂಟ್ ಪಕ್ಕದಲ್ಲೇ ಇರುವಂತ ತ್ರಿವೇಣಿ ಸಂಗಮ ಸ್ನೇಹಿತರೆ. ಅಂದ್ರೆ 3 ಸಮುದ್ರಗಳು ಸೇರುವಂತ ಪುಣ್ಯವಾದ ಸ್ಥಳ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಒಂದು ಅರಬ್ಬಿ ಸಮುದ್ರ, ಒಂದು ಬಂಗಾಳ ಕೊಲ್ಲಿ ಸಮುದ್ರ ಹಾಗೂ ಹಿಂದೂ ಸಮುದ್ರ. ಅಂದ್ರೆ ಈ 3 ಸಮುದ್ರಗಳು ಸೇರುವಂತ ಈ ಜಾಗವನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಇಲ್ಲಿ ನೀವು ಸ್ನಾನವನ್ನು ಕೂಡ ಮಾಡಬಹುದು. ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮುಗಿಸಿದ ನಂತರ ಪಕ್ಕದಲ್ಲಿ ನಿಮಗೆ ಕನ್ಯಾಕುಮಾರಿಯ ಕುಮಾರಿ ಅಮ್ಮನ ದೇವಸ್ಥಾನ ಇದೆ ಸ್ನೇಹಿತರೆ. ಅಂದ್ರೆ ಈ ಕನ್ಯಾಕುಮಾರಿ ಅಮ್ಮನ ದೇವಸ್ಥಾನ ಅಂತ ಕರೀತಾರೆ, ಕುಮಾರಿ ಅಮ್ಮನ ದೇವಸ್ಥಾನ ಅಂತ ಕರೀತಾರೆ, ಶ್ರೀ ಅಮ್ಮನವರ ಭಗವತಿ ಅಮ್ಮನವರ ದೇವಸ್ಥಾನ ಅಂತ ಕರೀತಾರೆ. ಈ ತುಂಬಾ ಪವರ್ಫುಲ್ ದೇವಸ್ಥಾನ ಸ್ನೇಹಿತರೆ. ಮಿಸ್ ಮಾಡದೆ ಕನ್ಯಾಕುಮಾರಿ ಬಂದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಈ ದೇವಸ್ಥಾನಕ್ಕೆ ನೀವು ಒಂದು
ವಿಸಿಟ್ ಮಾಡಿದ್ರೆ ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಖಂಡಿತ ಮಿಸ್ ಮಾಡದೆ ಈ ಕನ್ಯಾಕುಮಾರಿ ಅಮ್ಮನ ದೇವಸ್ಥಾನವನ್ನ ನೀವು ದರ್ಶನವನ್ನ ಮಾಡಿ ಸ್ನೇಹಿತರೆ. ಶ್ರೀ ಭಗವತಿ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀನಿ ಸ್ನೇಹಿತರೆ. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೌಡ್ ಇರೋದಿಲ್ಲ. ನಾನು ನಿಮಗೋಸ್ಕರ ಸ್ವಲ್ಪ ಕ್ಯಾಪ್ಚರ್ ಮಾಡಿರ್ತೀನಿ ಅಷ್ಟೇ. ದಯವಿಟ್ಟು ಯಾರು ಮೊಬೈಲ್ ಅನ್ನ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಅಮ್ಮನವರ ದರ್ಶನ ಮುಗಿದಾದ್ಮೇಲೆ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ ಅನ್ನ ಮುಗಿಸ್ಕೊಂಡ್ಬಿಡಿ. ನೆಕ್ಸ್ಟ್ ನಾವು ತಿರುವಳ್ಳುವರ ಸ್ಟ್ಯಾಚು ವಿವೇಕಾನಂದರ ಮಂಟಪಕ್ಕೆ ಬೋಟ್ ರೈಡ್ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಇರುತ್ತೆ. ಬೋಟಿಂಗ್ ರೈಡ್ ಅವೈಲೇಬಲ್ ಇರುತ್ತೆ. ಪರ್ ಹೆಡ್ 100 ರೂಪೀಸ್ ಟಿಕೆಟ್ ಮಾಡ್ತಾರೆ ನಾರ್ಮಲ್ ಆಗಿ. ಓವರ್ ಕ್ರೌಡ್ ಒಂದು ವೀಕೆಂಡ್ ಟೈಮ್ ಅಲ್ಲಿ ತುಂಬಾನೇ ಇರುತ್ತೆ ಕ್ರೌಡ್. ಟಿಕೆಟ್ ತಗೊಳಕ್ಕೆ 2-3 ಅವರ್ ಆಗುತ್ತೆ. ಇನ್ನುಳಿದ ದಿನಗಳಲ್ಲಿ ಈಸಿಯಾಗಿ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋಗ್ಬೋದು, ಲೇಟ್ ಆಗೋದಿಲ್ಲ. ನೀವೇನಾದ್ರೂ ವೀಕೆಂಡ್ ಟೈಮ್ ಅಲ್ಲಿ ಗೌರ್ಮೆಂಟ್ ಲೀವ್ ಟೈಮ್ ಅಲ್ಲಿ ಏನಾದ್ರು ಬಂದ್ರೆ ಈ ಕನ್ಯಾಕುಮಾರಿಯಲ್ಲಿ ಟಿಕೆಟ್ ಕೌಂಟರ್ ತುಂಬಾನೇ ಕ್ರೌಡ್ ಆಗಿರುತ್ತೆ. ನೀವೇನಾದ್ರೂ ಸ್ವಲ್ಪ ಬೇಗ ಹೋಗ್ಬೇಕು, ಈಸಿಯಾಗಿ ಹೋಗ್ಬೇಕು ಅಂತಂದ್ರೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಅಂತ 300 ರೂಪಾಯಿ ಟಿಕೆಟ್ ಪರ್ ಹೆಡ್ ಮಾಡಿರ್ತಾರೆ, ಕೊಟ್ಟು ಆಗ ಹೋಗ್ಬೇಕಾಗುತ್ತೆ. ಬೋಟ್ ನಲ್ಲಿ ಆದಷ್ಟು ನೀವು ರೈಟ್ ಸೈಡ್ ಅಲ್ಲಿ ಕುತ್ಕೊಳ್ಳಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ಒಳ್ಳೆ ಗೋಲ್ಡನ್ ವೇವ್ ಸಿಗುತ್ತೆ ನಿಮ್ಗೆ. ಅಂದ್ರೆ ಸೂಪರ್ ಆಗಿ ನಿಮ್ಗೆ ವೇವ್ ಅನ್ನ ನೀವು ನೋಡ್ಬೋದು, ಕ್ಯಾಪ್ಚರ್ ಮಾಡ್ಬೋದು. ನೇರವಾಗಿ ವಿವೇಕಾನಂದ ಅವರ ಮಂಟಪದ ಹತ್ತಿರ ಹೋಗಿ ಡ್ರಾಪ್ ಮಾಡ್ತಾರೆ. ಅಲ್ಲಿ ನೀವೆಲ್ಲ ಜಾಲಿಯಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೋದು, ಫೋಟೋಸ್ ರೀಲ್ಸ್ ತಗೊಳ್ಬಹುದು. 4 ದಿಕ್ಕಿನಿಂದ ನೋಡಿದ್ರು ಕಡಲ ನೀರಿನಿಂದ ಮಧ್ಯಭಾಗದಲ್ಲಿ ಈ ವಿವೇಕಾನಂದ ಅವರ ಮಂಟಪದಲ್ಲಿ ತುಂಬಾನೇ ಅದ್ಭುತ ಅನುಭವವನ್ನ ಕೊಡ್ತದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೂಪರ್ ಆಗಿರುತ್ತೆ ವೇವ್, ನೋಡೋಕೆ ಮಿಸ್ ಮಾಡ್ಕೋಬೇಡಿ. ಹಾಗೆ ವಿವೇಕಾನಂದ ಅವರ ಮೆಮೋರಿಯಲ್ ಮಂಟಪದ ಒಳಗೆ ವಿವೇಕಾನಂದ ಅವರ ಶಿಲೆಯನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಮಂಟಪದ ಕೆಳಗೆ ಪುಸ್ತಕಗಳನ್ನ ಸೇಲ್ ಮಾಡ್ತಾರೆ. ಇಲ್ಲಿ ನಿಮಗೆ ಇಷ್ಟದ ಬುಕ್ಸ್ ಗಳನ್ನ ನೀವು ಪರ್ಚೇಸ್ ಅನ್ನ ಮಾಡಬಹುದು. ಹಾಗೆ ವಿವೇಕಾನಂದರ ಮಂಟಪದ ಕೆಳಗೆ ಧ್ಯಾನ ಮಂದಿರ ಕೂಡ ಇರುತ್ತೆ. ನೀವು ಇಲ್ಲಿ ಮೆಡಿಟೇಷನ್ ಕೂಡ ನೀವು ಇಲ್ಲಿ ಮಾಡಬಹುದು. ಇನ್ನು ತಮಿಳಿನ ಹೆಸರಾಂತ ಕವಿ ತಿರುವಳ್ಳು ಅವರ ದೊಡ್ಡದಾದ ಪ್ರತಿಮೆಯನ್ನ ನಾವಿಲ್ಲಿ ನೋಡಿ ಕಣ್ತುಂಬಿಕೊಳ್ಳಬಹುದು ಸ್ನೇಹಿತರೆ. ಅದಕ್ಕೂ ಮುಂಚೆ ಈ ವಿವೇಕಾನಂದರ ಮಂಟಪ ಹಾಗೂ ತಿರುವಳ್ಳು ಅವರ ಪ್ರತಿಮೆಯನ್ನು ನೋಡಲು ಮೊದಲು ಪ್ರತ್ಯೇಕವಾಗಿ ವಿಸಿಟ್ ಮಾಡಬಹುದಾಗಿತ್ತು. ಆದರೆ ಈಗ ನವನವೀನ ವಿನ್ಯಾಸದಲ್ಲಿ ದೇಶದಲ್ಲೇ ಕಡಲಲ್ಲಿ ಗಾಜಿನ ಸೇತುವೆ ಮಾಡಿರ್ತಕ್ಕಂಥ ಅಂದ್ರೆ ಗ್ಲಾಸ್ ಬ್ರಿಡ್ಜ್ ಅನ್ನ ಇಲ್ಲಿ ನಿರ್ಮಿಸಿದ್ದಾರೆ. ಇದಂತೂ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ನೀವೆಲ್ಲ ಇಲ್ಲಿ ಬಂದ್ರೆ ಖಂಡಿತ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಕಾಮೆಂಟ್ ಮೂಲಕ ತಿಳಿಸಲೇಬೇಕು ಸ್ನೇಹಿತರೆ. ಸ್ನೇಹಿತರೆ, ಕವಿ ತಿರುವಳ್ಳು ಅವರ ಸ್ಟ್ಯಾಚು, ಗ್ಲಾಸ್ ಬ್ರಿಡ್ಜ್ ಹಾಗೂ ವಿವೇಕಾನಂದ ಅವರ ಮೆಮೊರಿ ಹಾಲ್ ಅನ್ನ ನೋಡಿದ ನಂತರ ಫೋಟೋ ಶೂಟು, ರೀಲ್ಸ್ ಹಾಗೂ ಸಮುದ್ರದ ಸೌಂದರ್ಯವನ್ನ ಕಣ್ತುಂಬಿದ ನಂತರ ನೀವು ಬಂದ ಫೆರಿ ಬೋಟಿನಲ್ಲೇ ರಿಟರ್ನ್ ನಿಮ್ಮನ್ನು ಕನ್ಯಾಕುಮಾರಿ ಬೀಚ್ ಲ್ಯಾಂಡ್ಗೆ ಡ್ರಾಪ್ ಮಾಡ್ತಾರೆ. ಅದು ಹೇಗೆ ನೋಡಿದ್ರು ಹಾಫ್ ಡೇ ಹೋಗುತ್ತೆ. ತುಂಬಾನೇ ಕ್ರೌಡ್ ಇರ್ತದೆ. ನೀವೇನಾದ್ರೂ ವೀಕೆಂಡ್ ಗೌರ್ಮೆಂಟ್ ಲೀವ್ ಅಲ್ಲಿ ಬಂದ್ರೆ ಇದೆಲ್ಲ ಮುಗಿಸಿ ಬರೋದ್ರೊಳಗೆ ಮಧ್ಯಾಹ್ನ ಆಗಿರ್ತದೆ ಸ್ನೇಹಿತರೆ. ಸರಿಯಾದ ಊಟದ ಸಮಯ. ನೀವು ಮಧ್ಯಾಹ್ನದ ಲಂಚ್ ಅನ್ನ ಮುಗಿಸ್ಕೊಂಡು ನೀವು ಒಂದು ಒಳ್ಳೆ ಹೋಟೆಲ್ ಸಜೆಷನ್ ಮಾಡಿ ಅಂದ್ರೆ ಹೋಟೆಲ್ ಶರವಣ ಭವನವನ್ನ ನಾನು ಸಜೆಷನ್ ಮಾಡ್ತೀನಿ. ಊಟ ಆಗಿದ ನಂತರ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಕನ್ಯಾಕುಮಾರಿಲಿ. ಸ್ವಲ್ಪ ಹೊತ್ತು ನೀವು ಇರುವ ರೂಮ್ ಅಲ್ಲಿ ರೆಸ್ಟ್ ತಗೊಂಡು ತಿರ್ಗಾ ಸಾಯಂಕಾಲ ಕನ್ಯಾಕುಮಾರಿ ಬೀಚ್ ಪಕ್ಕದಲ್ಲೇ ಇರುವ ಲೈಟ್ ಹೌಸ್ಗೆ ನಾವು ಹೋಗ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈ ಕನ್ಯಾಕುಮಾರಿಯ ಬೀಚ್ ದಡದ ಪಕ್ಕದಲ್ಲೇ ಒಂದು ಲೈಟ್ ಹೌಸ್ ಇದೆ. ಪರ್ ಹೆಡ್ 10 ರೂಪೀಸ್ ಟಿಕೆಟ್ಗೆ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಲೈಟ್ ಹೌಸ್ ಟಾಪ್ಗೆ ಮೇಲೆ ಹೋಗೋದಕ್ಕೆ ಲಿಫ್ಟ್ ಕೂಡ ಇರುತ್ತೆ. ಆದರೆ ಒಂದು ಕಂಡೀಷನ್ ಸ್ನೇಹಿತರೆ, ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ಮಾತ್ರ ಲಿಫ್ಟ್ ಅನ್ನ ಆಪರೇಟ್ ಮಾಡ್ತಾರೆ. ಬೇರೆ ಟೈಮಲ್ಲಿ ನೀವು ಹೋದ್ರೆ ನೀವು ಸ್ಟೆಪ್ ಮುಖಾಂತರ ಏರಿ ಹೋಗ್ಬೇಕಾಗುತ್ತದೆ. ಈ ಲೈಟ್ ಹೌಸ್ ಮೇಲೆ ಹೋಗಿ ನೋಡಿದ್ರೆ ಕನ್ಯಾಕುಮಾರಿಯ ವೇವ್ ತುಂಬಾನೇ ಸೂಪರ್ ಆಗಿರ್ತದೆ ಸ್ನೇಹಿತರೆ. 360 ಡಿಗ್ರಿಯಲ್ಲಿ ಎಲ್ಲ ಕನ್ಯಾಕುಮಾರಿಯನ್ನ ನೀವು ಸುಂದರವಾಗಿ ಇಲ್ಲಿ ನೋಡಿ ಆನಂದಿಸಬಹುದು. ಹಾಗೂ ಸೆಲ್ಫಿ ಕೂಡ ನೀವು ಇಲ್ಲಿ ತಗೊಳ್ಬಹುದು. ಕನ್ಯಾಕುಮಾರಿ ಬಂದ್ರೆ ಮಿಸ್ ಮಾಡದೆ ಈ ಲೈಟ್ ಹೌಸ್ ಅನ್ನ ವಿಸಿಟ್ ಮಾಡಿ ಸ್ನೇಹಿತರೆ, ನಿಮ್ಮ ಫ್ಯಾಮಿಲಿ ಜೊತೆ.
ಸ್ನೇಹಿತರೆ, ಲೈಟ್ ಹೌಸ್ ಬೀಚ್ ರೋಡ್ ಪಕ್ಕದಲ್ಲೇ ಬರುವಂತ ರಾಮ್ಜಮ್ ಚರ್ಚ್ ಸ್ನೇಹಿತರೆ, ಇದು ತುಂಬಾನೇ ಪವರ್ಫುಲ್ ಆಗಿರೋ ಚರ್ಚ್ ಅಂತಾನೆ ಹೇಳ್ಬೋದು. ಇಲ್ಲಿರುವ ಮೇರಿ ಮಾತಾ, ಈ ಒಂದು ಚರ್ಚ್ಗೆ 80 ವರ್ಷ ಆಗಿದೆಯಂತೆ ಈ ಒಂದು ಚರ್ಚ್ ಅನ್ನ ಕಟ್ಟಿಸಿ. ಇಲ್ಲಿರುವ ಮೇರಿ ಮಾತಾ ತುಂಬಾನೇ ಶಕ್ತಿಯುತ ಮೇರಿ ಮಾತಾ ಚರ್ಚ್ ಅಂತ ಹೇಳ್ತಾರೆ. ಕನ್ಯಾಕುಮಾರಿಯಲ್ಲಿ ತುಂಬಾನೇ ಫೇಮಸ್ ಚರ್ಚ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ಕನ್ಯಾಕುಮಾರಿ ಬಂದ್ರೆ ಖಂಡಿತ ವಿಸಿಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಬೀಚ್ ರೋಡ್ ಪಕ್ಕದಲ್ಲೇ ಮಹಾತ್ಮ ಗಾಂಧೀಜಿಯವರ ಮಂಟಪ ಇದೆ. ಶ್ರೀ ಮಹಾತ್ಮ ಗಾಂಧೀಜಿಯವರು ತೀರಿದ ನಂತರ ಅವರ ಆಸ್ತಿ ಭಸ್ಮವನ್ನ ಭಾರತದ ವಿವಿಧ ನಗರಗಳಿಗೆ ಸಾರ್ವಜನಿಕರಿಗೆ ಅಂತ್ಯಕ್ರಿಯೆ ಗೌರವಕ್ಕೆ ಕಳಿಸಿಕೊಟ್ಟಿರ್ತಾರಂತೆ. ಅದರಲ್ಲಿ ಕನ್ಯಾಕುಮಾರಿಯ ಈ ನಗರವು ಒಂದು, ಈ ಗಾಂಧಿ ಮಂಟಪವು ಒಂದು. ಅಂದ್ರೆ ಅವರ ಚಿತಾಭಸ್ಮವನ್ನ ಈ ಗಾಂಧಿ ಮಂಟಪ ಇರುವ ಜಾಗದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು ಮತ್ತು ಈ ಒಂದು ಜಾಗದಲ್ಲಿ ಅವರ ಭಸ್ಮವನ್ನ ನೀರಿನಲ್ಲಿ ಕರಗಿಸಲಾಗಿತ್ತು ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಸೊ ಅದರ ನೆನಪಿಗಾಗಿ ಈ ಗಾಂಧಿ ಮಂಟಪವನ್ನ ನಿರ್ಮಿಸಿದ್ದಾರೆ. ಸ್ನೇಹಿತರೆ, ನೀವೇನಾದರೂ ಕನ್ಯಾಕುಮಾರಿ ಬಂದ್ರೆ ಖಂಡಿತ ಈ ಒಂದು ಗಾಂಧಿ ಮಂಟಪವನ್ನ ಮಿಸ್ ಮಾಡಬೇಡಿ. ಪಕ್ಕದಲ್ಲೇ ಮಕ್ಕಳಿಗೆ ಆಟ ಆಡಲಿಕ್ಕೆ ಪ್ಲೇ ಗ್ರೌಂಡ್ ಕೂಡ ಇರುತ್ತೆ. ಮಿಸ್ ಮಾಡಲೇಬೇಡಿ ಸ್ನೇಹಿತರೆ, ಬಂದ್ರೆ ಖಂಡಿತ ವಿಸಿಟ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ, ಬೀಚ್ಗಳು. ಈ ಕನ್ಯಾಕುಮಾರಿಯಲ್ಲಿ ಸಿಕ್ಕಾಪಟ್ಟೆ ಬೀಚ್ಗಳಿದಾವೆ ಸ್ನೇಹಿತರೆ. ಕುಮಾರಿ ಬೀಚ್, ಸಂಗುತುರೆ ಬೀಚ್, ಚಂಗಪಟ್ಟಣ ಬೀಚ್, ಹಾಗೆ ಹೇಳ್ತಾನೆ ಹೋಗ್ಬೋದು ಸ್ನೇಹಿತರೆ. ಆದ್ರೆ ಮುಖ್ಯವಾಗಿ ಇಲ್ಲಿಗೆ ಬರುವ ಪ್ರವಾಸಿಗರು ಅತಿ ಹೆಚ್ಚು ಭೇಟಿ ನೀಡುವ ಜಾಗ ಈ ಕನ್ಯಾಕುಮಾರಿಯ ಸನ್ ರೈಸ್ ಪಾಯಿಂಟ್ ಹತ್ರ ಇರುವ ಕನ್ಯಾಕುಮಾರಿ ಬೀಚ್ ಮತ್ತು ಸಂಗುತುರೆ ಬೀಚ್ ಸ್ನೇಹಿತರೆ. ಈ ಸಂಗುತುರೆ ಬೀಚ್ ಕನ್ಯಾಕುಮಾರಿಯಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆಯಿಂದ ಕರೆಯುವಂತಹ ಒಂದು ಬೀಚ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೂ ಇನ್ನೊಂದು ನಮ್ಮ ಮುಖ್ಯವಾಗಿ ನಮ್ಮ ಕನ್ಯಾಕುಮಾರಿಯ ಸನ್ ರೈಸ್ ಪಾಯಿಂಟ್ ಪಕ್ಕದಲ್ಲಿರುವಂತ ಕನ್ಯಾಕುಮಾರಿ ಬೀಚ್ ಸ್ನೇಹಿತರೆ. ಅಲ್ಲಿರುವ ಕಲ್ಲುಗಳು, ಬಂಡೆಗಳು ಎಲ್ಲ ಸವಿದು ತುಂಬಾ ಚೆನ್ನಾಗಿದೆ. ಈ ಒಂದು ಈವ್ನಿಂಗ್ ಟೈಮ್ ಅಲ್ಲಿ ನೀವು ಸೂಪರ್ ಆಗಿ ನೀವು ಇಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದು. ಫ್ಯಾಮಿಲಿ ಜೊತೆ ನೀವೇನಾದ್ರೂ ಬಂದ್ರೆ, ಮಕ್ಕಳ ಜೊತೆ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಸಮುದ್ರದ ಹತ್ತಿರ ತುಂಬಾ ಡೇಂಜರಸ್ ಅಂತಾನೆ ಹೇಳ್ಬೋದು. ಇನ್ನು ಮಟ್ಟಂ ಬೀಚ್ ಹಾಗೂ ಚಂಗಪಟ್ಟಣ ಬೀಚ್ ಇನ್ನು ತುಂಬಾ ಸೂಪರ್ ಆಗಿರುತ್ತೆ. ನಿಮ್ಗೆ ಸಮಯ ಇದ್ರೆ ಖಂಡಿತ ವಿಸಿಟ್ ಮಾಡಿ ಈ ಕನ್ಯಾಕುಮಾರಿಯಲ್ಲಿ. ತುಂಬಾ ಇದು ಮೂವಿ ಶೂಟಿಂಗ್ ಲೊಕೇಶನ್ ಕೂಡ ಹೌದು ಸ್ನೇಹಿತರೆ. ನೀವೇನಾದ್ರೂ ನೆಕ್ಸ್ಟ್ ಟೈಮ್ ಕನ್ಯಾಕುಮಾರಿ ಬಂದ್ರೆ ನಿಮ್ಗೆ ಇಷ್ಟವಾದ ಬೀಚ್ ಯಾವ್ದು ಅಂತ ಖಂಡಿತ ಕಮೆಂಟ್ ಮಾಡಿ. ಇದೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬರೋಕೆ ಸಾಯಂಕಾಲ 6 ಗಂಟೆ ಆಗುತ್ತೆ. ಕರೆಕ್ಟ್ ಆಗಿ ಕನ್ಯಾಕುಮಾರಿಯಿಂದ ನಾಗರ್ಕೋವಿಲ್ಗೆ 2 ಟ್ರೈನ್ಸ್ ಇರುತ್ತೆ. ಸಾಯಂಕಾಲ 6 ಗಂಟೆಗೆ ಒಂದು, 6:25ಕ್ಕೆ ಒಂದು. ಇದರಲ್ಲಿ ಯಾವ್ದಾದ್ರು ಒಂದು ಟ್ರೈನ್ ಅನ್ನ ಕ್ಯಾಚ್ ಮಾಡ್ಕೊಂಡು ನೀವು ಕನ್ಯಾಕುಮಾರಿಯಿಂದ ನಾಗರ್ಕೋವಿಲ್ಗೆ ಬಂದ್ರೆ ಸಾಯಂಕಾಲ ಸರಿಯಾಗಿ 7:15ಕ್ಕೆ ಒಂದು ಬೆಂಗಳೂರಿಗೆ ಟ್ರೈನ್ ಇರುತ್ತೆ. ನೀವು ಬೆಳಗ್ಗೆ 9:00ವರೆಗೆ ಬಂದು ನಮ್ಮ ಬೆಂಗಳೂರನ್ನ ಸೇರ್ಕೋಬಹುದು, ನೀವೇನಾದ್ರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ರೆ. ಸಪೋಸ್ ನಮಗೆ ಇನ್ನೊಂದು ದಿನ ಅಡಿಷನಲ್ ಆಗಿ ಕನ್ಯಾಕುಮಾರಿಯ ಪಕ್ಕದಲ್ಲಿರುವ ಪ್ಲೇಸ್ಗಳನ್ನ ಕವರ್ ಮಾಡಬೇಕು ಅಂತ ಆಸೆ ಪಟ್ರೆ ನಿಮ್ಗಂತಲೇ ಸೂಪರ್ ಹೈಡನ್ ಸ್ಪಾಟ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ಫಸ್ಟ್ ಡೇ ಈವ್ನಿಂಗ್ ಸನ್ಸೆಟ್ ವೇವ್ ಪಾಯಿಂಟ್ ಅನ್ನ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಹೇಗೆ ಸನ್ರೈಸ್ ಆಗೋದನ್ನ ನೋಡಿ ಖುಷಿ ಪಟ್ಟೆವೋ ಹಾಗೆ ಸೂರ್ಯ ಅಸ್ತ ಆಗೋದನ್ನು ಕೂಡ ನಾವಿಲ್ಲಿ ಅದ್ಭುತವಾಗಿ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ವೇವ್ ಪಾಯಿಂಟ್ ಪಕ್ಕದಲ್ಲೇ ತುಂಬಾನೇ ಸ್ನ್ಯಾಕ್ಸ್, ಪಾನಿಪುರಿ, ಸುಂಡಲ್, ಸ್ವೀಟ್ ಕಾರ್ನ್, ತುಂಬಾನೇ ಸ್ಟ್ರೀಟ್ ಫುಡ್ ಅನ್ನ ನಾವಿಲ್ಲಿ ಟ್ರೈ ಮಾಡ್ಬೋದು ಸ್ನೇಹಿತರೆ. ಮುಖ್ಯವಾಗಿ ಕನ್ಯಾಕುಮಾರಿಯಲ್ಲಿ ಫ್ರೆಶ್ ಆದ ಮೀನನ್ನ ಫ್ರೈ ಮಾಡಿ ಕೊಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಸರ್ತಿ ಸಾಲಾಗಿ ಲೈನ್ ಆಗಿ ಇಲ್ಲಿ ಮೀನ್ ಅಂಗಡಿಗಳು ಇರುತ್ತೆ. ಕನ್ಯಾಕುಮಾರಿಯ ಬೀಚ್ ರೋಡ್ ಅಲ್ಲಿರುವ ಕನ್ಯಾಕುಮಾರಿ ಪೊಲೀಸ್ ಸ್ಟೇಷನ್ ರೋಡ್ ಅಲ್ಲಿ ಈ ಅಂಗಡಿಗಳು ಸಿಗ್ತವೆ. 100, 150, 200 ಹೀಗೆ ರೇಟಿಗೆ ತಕ್ಕ ಹಾಗೆ ಮೀನಿನ ಟೇಸ್ಟ್ ಅನ್ನ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೀವೇನಾದ್ರೂ ಕನ್ಯಾಕುಮಾರಿ ಬಂದ್ರೆ ಖಂಡಿತ ಮೀನಿನ ಟೇಸ್ಟ್ ಅನ್ನ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಹಾಗೆ ಈವ್ನಿಂಗ್ ಟೈಮ್ ಅಲ್ಲಿ 7 to 8 PM ವರೆಗೂ ವಿವೇಕಾನಂದ ಮಂಟಪ ಹಾಗೂ ತಿರುವಳ್ಳುವರ ಸ್ಟ್ಯಾಚುಗೆ ಲೈಟ್ ಡೆಕೋರೇಷನ್ ಅನ್ನ ಪ್ಲೇ ಮಾಡ್ತಾರೆ. ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ನೈಟ್ ಡಿನ್ನರ್ ಅನ್ನ ಮುಗಿಸ್ಕೊಂಡ್ ಬಿಡಿ ಸ್ನೇಹಿತರೆ. ಒಂದು ಒಳ್ಳೆ ಹೋಟೆಲ್ ನೋಡಿ ನೀವು ಬುಕ್ ಮಾಡಿರೋ ರೂಮ್ಗೆ ಹೋಗಿ ಚೆನ್ನಾಗಿ ರೆಸ್ಟ್ ಅನ್ನ ಮಾಡಿ ಸ್ನೇಹಿತರೆ. ಬೆಳಗ್ಗೆಯಿಂದ ನೈಟ್ ವರೆಗೂ ಸುತ್ತಿ ಟಯರ್ಡ್ ಆಗಿರ್ತೀರಾ. ಇವಾಗ ಡೇ 1 ಅನ್ನ ಕಂಪ್ಲೀಟ್ ಅನ್ನ ಮಾಡೋಣ ಸ್ನೇಹಿತರೆ. ಡೇ 2 ನೆಕ್ಸ್ಟ್ ಮಾರ್ನಿಂಗ್ ನೀವು ಬುಕ್ ಮಾಡಿರೋ ರೂಮನ್ನು ಚೆಕ್ಔಟ್ ಮಾಡಿಬಿಟ್ಟು ಕನ್ಯಾಕುಮಾರಿಯಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿರುವ ಸುಚೇಂದ್ರ ಟೆಂಪಲ್ಗೆ ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ಈ ಒಂದು ದೇವಸ್ಥಾನ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಆಂಜನೇಯ ದೇವಸ್ಥಾನನ ನಾವಿಲ್ಲಿ ನೋಡ್ಬೋದು. ತುಂಬಾನೇ ವಿಶೇಷವಾದ ಇತಿಹಾಸದ ಮೂಲಗಳನ್ನ ನಾವಿಲ್ಲಿ ನೋಡ್ಬೋದು.
ಪೌರಾಣಿಕ ಹಿನ್ನೆಲೆ, ಶಾಸನಗಳು, ತ್ರಿಮೂರ್ತಿಗಳ ಸಮ್ಮಿಲನ, ಸಂಗೀತದ ಮ್ಯೂಸಿಕ್ ಪಿಲ್ಲರ್ಗಳು, ಹನುಮಾನ್ ಪ್ರತಿಮೆ ಇದೆಲ್ಲ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ತುಂಬಾ ಪವರ್ಫುಲ್ ಆದ ದೇವಸ್ಥಾನ. ಈ ಒಂದು ಕನ್ಯಾಕುಮಾರಿಗೆ ಬಂದರೆ ಪ್ರತಿಯೊಬ್ಬರು ಪ್ರವಾಸಿಗರು ಈ ಒಂದು ದೇವಸ್ಥಾನವನ್ನು ತಪ್ಪದೇ ವಿಸಿಟ್ ಮಾಡ್ತಾರೆ. ಈ ಒಂದು ದೇವಸ್ಥಾನದ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಮಾಡಲಿಕ್ಕೆ ತುಂಬ ವಿಡಿಯೋ ಲೆಂತ್ ಆಗುತ್ತೆ. ಕಾರಣ ನೀವು ಕನ್ಯಾಕುಮಾರಿ ಬಂದರೆ ಖಂಡಿತ ಈ ಸುಚಂದ್ರ ದೇವಸ್ಥಾನವನ್ನು ಮಿಸ್ ಮಾಡದೆ ವಿಸಿಟ್ ನೀಡಿ ಸ್ನೇಹಿತರೆ. ಸುಚಂದ್ರ ದೇವಸ್ಥಾನವನ್ನು ವಿಸಿಟ್ ಮಾಡಿದ ನಂತರ ನೇರವಾಗಿ ನೀವು ನಾಗರ್ಕೋಯಿಲ್ ಟೌನ್ಗೆ ಬಂದ್ಬಿಡಿ. ಅಲ್ಲಿ ನಾಗರ್ಕೋಯಿಲ್ ಟೌನಲ್ಲಿ ನಿಮ್ಗೆ ಇಷ್ಟವಾದ ಹೋಟೆಲಲ್ಲಿ ಬೆಳಗಿನ ಒಂದು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡ್ಬಿಡಿ ಸ್ನೇಹಿತರೆ. ನೆಕ್ಸ್ಟ್ ನಾವು ಒಂದು ವಾಟರ್ ಫಾಲ್ಸ್ಗೆ ಹೋಗೋಣ. ತಿರುಪರ ವಾಟರ್ ಫಾಲ್ಸ್ ಸ್ನೇಹಿತರೆ. ಈ ಒಂದು ವಾಟರ್ ಫಾಲ್ಸ್ಗೆ ಹೋಗೋದು ಹೇಗಪ್ಪ ಅಂತಂದರೆ, ಕನ್ಯಾಕುಮಾರಿಯಿಂದ 38 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಕನ್ಯಾಕುಮಾರಿಯ ಪಕ್ಕ ಇರುವ ಈ ನಾಗರ್ಕೋಯಿಲ್ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುತ್ತದೆ. ನೀವು ಕನ್ಯಾಕುಮಾರಿಯಿಂದ ನಾಗರ್ಕೋಯಿಲ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿಂದ ಫಾಲ್ಸ್ಗೆ ರೆಂಟ್ಗೆ ಬೈಕು ಅಥವಾ ಕಾರನ್ನು ತೊಗೊಂಡು ಹೋಗ್ಬೋದು. ಇನ್ನು ಓನ್ ಕಾರು ಓನ್ ಬೈಕ್ ಇದ್ದರೆ ಇನ್ನು ನೀವು ಈಸಿಯಾಗಿ ಈ ತಿರುಪರ ವಾಟರ್ ಫಾಲ್ಸನ್ನು ರೀಚ್ ಆಗ್ಬೋದು ಸ್ನೇಹಿತರೆ. ಈ ಒಂದು ವಾಟರ್ ಫಾಲ್ಸ್ಗೆ ಸಂಡೇ, ಗೌರ್ಮೆಂಟ್ ಡೇ, ಲೀವ್ ಡೇನಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಬಾರ್ಗಿಂಗ್ ಮಾಡೋಕೆ ಇಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು. ಈ ಒಂದು ಫಾಲ್ಸ್ಗೆ ಡ್ಯಾಮಿಂದ ನೀರು ಬರೋದ್ರಿಂದ ವರ್ಷದ ಎಲ್ಲ ದಿನಗಳಲ್ಲಿ ನೀರು ಜೋಗ್ ಫಾಲ್ಸ್ ಥರ ಬೀಳ್ತಾ ಇರುತ್ತೆ. ನಿಮ್ಮ ಫ್ಯಾಮಿಲಿ ಮಕ್ಕಳನ್ನು ಈ ಒಂದು ಫಾಲ್ಸ್ಗೆ ಕರ್ಕೊಂಡು ಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ಮುಖ್ಯವಾಗಿ ಸೇಫ್ಟಿಯಾಗಿ ಕೂಡ ಇಲ್ಲಿ ಸ್ನಾನ ಮಾಡೋಕೆ ಇದೊಂದು ಸೂಪರ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕನ್ಯಾಕುಮಾರಿ ವಿಸಿಟ್ ಮಾಡಿದ್ರೆ ಖಂಡಿತ ಈ ತಿರುಪರ ಫಾಲ್ಸನ್ನು ಭೇಟಿ ನೀಡಿ ಸ್ನೇಹಿತರೆ. ಈ ಒಂದು ವಾಟರ್ ಫಾಲ್ಸ್ಗೆ ಬರುವ ಡ್ಯಾಮಿಂದ ನೀರು ರಿವರ್ ಮೂಲಕವಾಗಿ ಬರುತ್ತೆ ಸ್ನೇಹಿತರೆ. ಈ ರಿವರ್ ಬರುವ ಜಾಗದಲ್ಲೇ ಬೋಟಿಂಗ್ ಪಾಯಿಂಟ್ ಕೂಡ ಇದೆ. ನೀವು ಬೋಟಿಂಗ್ ಹೋಗ್ಬೇಕಂದ್ರೆ ಈ ತಿರುಪರ ಫಾಲ್ಸ್ ಇಂದ 1 ಕಿಲೋಮೀಟರ್ ಸ್ವಲ್ಪ ಮುಂದಕ್ಕೆ ಹೋದರೆ ಈ ಬೋಟಿಂಗ್ ಪಾಯಿಂಟ್ ಇರುತ್ತೆ ಸ್ನೇಹಿತರೆ. ಪರ್ ಹೆಡ್ಗೆ 100 ರುಪೀಸನ್ನು ಚಾರ್ಜ್ ಮಾಡ್ತಾರೆ ಹಾಫ್ ಆನ್ ಅವರ್ಗೆ. ನೀವು ಜಾಲಿಯ ಬೋಟಿಂಗಲ್ಲಿ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ನೀವು ಟೈಮನ್ನು ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ. ಪೆಡಲ್ ಬೋಟ್, ಮೋಟಾರ್ ಬೋಟ್, ಹೀಗೆ ತುಂಬಾ ಫ್ಯಾಮಿಲಿ ಬೋಟ್, ತುಂಬಾ ವೆರೈಟಿಯಾಗಿ ಬೋಟಿಂಗ್ ಇರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ ನೀವು ಟೈಮನ್ನು ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ. ನೀವೇನಾದರೂ ತಿರುಪರ ಫಾಲ್ಸು ಕನ್ಯಾಕುಮಾರಿ ಬಂದರೆ ಖಂಡಿತ ಮಿಸ್ ಮಾಡದೆ ವಿಸಿಟ್ ಮಾಡಿ ಸ್ನೇಹಿತರೆ. ಈ 2 ಸ್ಪಾಟು ಮುಗಿದ ನಂತರ ನೆಕ್ಸ್ಟು ನಾನು ಹೇಳುವಂಥ ಮುಖ್ಯವಾದ ಹೈಡನ್ ಸ್ಪಾಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಮುಖ್ಯವಾದ ಸ್ಪಾಟ್ಗೆ ಖಂಡಿತ ನೀವು ಒಂದು ಸಾರಿ ಆದರೂ ಕನ್ಯಾಕುಮಾರಿಗೆ ಬಂದಾಗ ಮಿಸ್ ಮಾಡದೆ ನೋಡಿ ಮಾತೂರ್ ತೊಟ್ಟಿಪಾಳ್ಯ ಸ್ನೇಹಿತರೆ. ಸ್ನೇಹಿತರೆ, ಇದು ಬಂದು 50 ವರ್ಷಕ್ಕೂ ಮುಂಚೆ ತಮಿಳುನಾಡಿನ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಕೆ ಕಾಮರಾಜನ್ ಅವರಿಂದ ಕಟ್ಟಲ್ಪಟ್ಟ ಒಂದು ಸೂಪರ್ ಆಗಿರುವ ತೊಟ್ಟಿಲು ಕಾಲುವೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರು ಸರಬರಾಜು ಮಾಡೋಕೆ ಅಂದಿನ ಕಾಲಘಟ್ಟದಲ್ಲೇ ರೈತರಿಗೆ ವ್ಯವಸಾಯಕ್ಕೆ ಅನುಕೂಲವಾಗಲಿಕ್ಕೆ ನಿರ್ಮಿಸಿದ ತೂಗು ಕಾಲುವೆ ಸ್ನೇಹಿತರೆ. ತಮಿಳಿನಲ್ಲಿ ತೊಟ್ಟಿಪಾಳ್ಯಂ ಅಂತ ಕರೀತಾರೆ. ಇದು ಇಂದಿಗೂ ಕೂಡ ಇಲ್ಲಿರುವ ಈ ಭಾಗದ ರೈತಾಪಿಗಳಿಗೆ ಒಂದು ಅನುದಾನವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇಷ್ಟು ವರ್ಷವಾದರೂ ಇನ್ನೂ ತುಂಬಾನೇ ಸ್ಟ್ರಾಂಗ್ ಆಗಿ ನಿಂತಿದೆ ಅಂದರೆ ನನಗೆ ಕಾಮರಾಜ್ ಅವರು ನೆನಪಿಗೆ ಬರ್ತಾರೆ ಸ್ನೇಹಿತರೆ. ಸ್ವಲ್ಪ ಕೂಡ ಎಲ್ಲಿಯೂ ಕೂಡ ಡ್ಯಾಮೇಜ್ ಕೂಡ ಆಗಿಲ್ಲ ಸ್ನೇಹಿತರೆ ಈ ಮಾತೂರ್ ತೊಟ್ಟಿಪಾಳ್ಯಂ ಸ್ನೇಹಿತರೆ. ಈ ತೊಟ್ಟಿಲು ಕಾಲುವೆಯಿಂದ ನೋಡಿದ್ರೆ ಸುತ್ತಲೂ ಹಚ್ಚ ಹಸಿರಿನ ತೆಂಗ ಮರಗಳೇ ಕಾಣಿಸುತ್ತದೆ ಸ್ನೇಹಿತರೆ. ಟೋಟಲಿ ಗ್ರೀನ್ಲಿ ಆಗಿರುತ್ತೆ. ಇದರ ಮಧ್ಯದಲ್ಲಿ ಡ್ಯಾಮ್ ವಾಟರ್ ಕೂಡ ನದಿಯಾಗಿ ಹರಿಯುತ್ತದೆ. ಇದನ್ನು ನೋಡೋಕೆ ಒಂಥರ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಈ ಒಂದು ಹೈಡನ್ ಸ್ಪಾಟ್ ಬಂದು ತಿರುಪರ ವಾಟರ್ ಫಾಲ್ಸ್ ನಿಂದ ಸರಿಯಾಗಿ 2 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ನೀವೇನಾದ್ರೂ ಖಂಡಿತ ಕನ್ಯಾಕುಮಾರಿ ಬಂದ್ರೆ ಈ ಒಂದು ಸ್ಪಾಟ್ ಅನ್ನ ಮಿಸ್ ಮಾಡಲೇಬೇಡಿ. ಹಾಗೆ ಸ್ನೇಹಿತರೆ, ಈ ಒಂದು ಪ್ಲೇಸ್ ಅಲ್ಲಿ ಈ ಮಾತೂರ್ ತೊಟ್ಟಿಪಾಳ್ಯ ಡ್ಯಾಮ್ ಅಕ್ಕಪಕ್ಕದಲ್ಲಿ ಈ ಒಂದು ಸ್ಪಾಟ್ ಅಲ್ಲಿ ಅವಾಗ ಎಲ್ಲ ಭಾಷೆಯ ಸಿನಿಮಾ ಚಿತ್ರೀಕರಣಗಳು ಕೂಡ ಶೂಟಿಂಗ್ಗಳು ಕೂಡ ನಡೀತವೆ. ಇಲ್ಲಿ ಕೂಡ ನೀವು ಫೋಟೋ ಶೂಟ್ ರೀಲ್ಸ್ ಅನ್ನ ಮಾಡಬಹುದು. ಎಂಟ್ರಿ ಫೀಸು ಕೇವಲ 20 ರೂಪಾಯಿ ಮಾತ್ರ ಆಗಿರುತ್ತೆ ಸ್ನೇಹಿತರೆ. ನೀವೇನಾದರೂ ಕನ್ಯಾಕುಮಾರಿ ಬಂದರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಮುಖ್ಯವಾದ ಪ್ಲೇಸ್ಗಳನ್ನು ನಾನು 2 ದಿನದಲ್ಲಿ ಕವರ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ.
ಈ ಮುಖ್ಯವಾದ ಪ್ಲೇಸ್ಗಳಲ್ಲಿ ಯಾವುದಾದರನ್ನು ಮಿಸ್ ಮಾಡದೆ ವಿಸಿಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.